ಅವಳ ಒಂದು ಎಂಗೇಜ್ಮೆಂಟ್ಗೆ ನಾನು ಬಟ್ಟೆ ಕೂಡ ತಗೋಬೇಕು. ಸೊ ಅದನ್ನ ಅವಳೇ ಸೆಲೆಕ್ಟ್ ಮಾಡ್ತಾಳೆ. ಏನು ತಗೋತೀನಿ ಅಂತ ಹೇಳ್ಬಿಟ್ಟು ನೋಡಿ. ಇದು ಓಡೋಕ್ಕಿಂತ ಮುಂಚೆ ಇಲ್ಲಿ ಮಿನಿಸೋ ಕಾಣಿಸ್ತು. ಸೊ ನೋಡ್ತಾ ಇದ್ವಿ ಏವಲ್ಲ ಮಜಾ ಹಚ್ಚಲಾಗ. ಇಲ್ಲೊಂದು ಶಾಪಿಗೆ ಬಂದಿದ್ವಿ. ಇದು ರಿಂಗ್ಸ್ಗಳು ಏನು ತಗೊಂಡಿದೆ ಅಂತ. ಇಲ್ಲಿ ಫೋಟೋ ಬೂತಿಗೆ ಬಂದ್ಬಿಟ್ಟು ನಾವು ನೋಡಿ ಎಲ್ಲರೂ ಲಿಪ್ಸ್ಟಿಕ್ ಹಚ್ಕೊಂಡು ಕೂತಿದ್ದೀವಿ. ನಂದು ಲೆಹೆಂಗದು ಸಾರ್ಟ್ ಆಯ್ತು. ನಾನು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ರೇಟ್ ಎಲ್ಲ ಸಿಕ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ಇದು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಬ್ಲೌಸು. ಅವಾಗಲೇ ತೋರಿಸೋದಲ್ಲ ಆ ಇಯರಿಂಗಿಂತ ನಂಗೆ ಈ ಇಯರಿಂಗ್ ಚೆನ್ನಾಗಿದೆ ಅಂತ ಅನಿಸ್ತದೆ. ಅವಳು ಎಂಗೇಜ್ ಆಗ್ತಾ ಇದ್ದಾಳೆ ಅಂತೆಲ್ಲ. ನೋಡು ನಿನ್ ಫ್ರೆಂಡ್ ನೋಡಿ ಕಲ್ತ್ಕೊ, ನೀನು ಬೇಗ ಎಂಗೇಜ್ ಆಗು ಅಂತ ನಮ್ಮಮ್ಮ ಸ್ಟಾರ್ಟ್ ಮಾಡ್ತಿದ್ರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು MG ರೋಡಿಗೆ ಬಂದಿದ್ದೀನಿ. ಪ್ಲಾನ್ ಇದ್ದಿದ್ದು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋದು. ಸೊ ಶಿ ಇಸ್ ಮೈ ಫ್ರೆಂಡ್. ಅವಳು ಆಕ್ಚುಲಿ ಎಂಗೇಜ್ ಆಗ್ತಾ ಇದ್ದಾಳೆ. ಎಂಗೇಜ್ ಆಗ್ತಾ ಇದ್ದಾಳೆ ಜೊತೆ ಎಂಗೇಜ್ ಆಗ್ತಿರೋದು. ಲಾಸ್ಟ್ ಟೈಮ್ ನನ್ನ ವಿಡಿಯೋಲಿ ಇವ್ರಿಬ್ರು ನೋಡಿದ್ರಿ. ಅಂಡ್ ಶಿ ಇಸ್ ಅ ನ್ಯೂ ಫ್ರೆಂಡ್. ನೇತ್ರಾವತಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಸ್ವಲ್ಪ ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತೀವಿ ಗೈಸ್. ಅವಳ ಒಂದು ಎಂಗೇಜ್ಮೆಂಟ್ಗೆ ನಾನು ಬಟ್ಟೆ ಕೂಡ ತಗೋಬೇಕು. ಸೊ ಅದನ್ನ ಅವಳೇ ಸೆಲೆಕ್ಟ್ ಮಾಡ್ತಾಳೆ. ಏನು ತಗೋತೀನಿ ಅಂತ ಹೇಳ್ಬಿಟ್ಟು ನೋಡಿ. ನೋಡಿ ಇವ್ರಿಬ್ಬರದು ಕೋಳಿ ಜಗಳ ನಡೀತಾ ಇದೆ. ये ऑफिस में बिल्कुल काम नहीं करती थी, ठीक है, बस चाय पीती रहती थी, कॉफी पीती रहती थी. वो तो पता है. हाँ, मैं काम करूँगा, ठीक है. अगर मान लो 1-1.5 घंटा मैंने काम किया, एकदम काम में बिजी हो गया, ठीक है, अगर यार तुम मेरे को याद ही नहीं करते, कॉल ही नहीं करते, काम कर यार ऑफिस में काम करूँगा ना. नहीं सच्ची में अगर बीइंग अ गर्ल इवन आई विल से कॉल क्यों नहीं किया अलवा. है ना कॉल करने के बाद 2 दिन के बाद उसका कॉल आता है, अभी भाई कहाँ पे है तू. हमारे हिसाब से तो वो ब्रेकअप है. ಇವಾಗ ಫೈನಲಿ ತುಂಬಾ ಮಾತಾಡಿ ಇವಾಗ ಹೊರಗಡೆ ಬಂದ್ವಿ. ಇವಾಗ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೊರಡಬೇಕು. ಇವಾಗ ಹೊರಡೋಣ. ಸಖತ್ ಬಿಸಿಲು ಬೇರೆ ಇದೆ. ಇವಳು ಈ ಟೈಮಲ್ಲಿ ಪ್ಲಾನ್ ಮಾಡಿದ್ದಾಳೆ ಹೋಗೋದಕ್ಕೆ. ಓಡೋಕ್ಕಿಂತ ಮುಂಚೆ ಇಲ್ಲಿ ಮಿನಿಸೋ ಕಾಣಿಸ್ತು. ಸೊ ನೋಡ್ತಾ ಇದ್ವಿ ಏವಲ್ಲ ಮಜಾ ಹಚ್ಚಲಾಗ. वो कुछ क्लोज करने के लिए कुछ है. ಸೊ ಅದಕ್ಕೆ ಚೆಕ್ ಮಾಡ್ತಾ ಇದೀವಿ. ಇವಳಿಗೂ ನಂತರ ಬುಕ್ಸ್ ಅಂದ್ರೆ ತುಂಬಾ ಇಷ್ಟ ಅಂತೆ. ನೋಡ್ತಾ ಇದ್ದಾಳೆ. ಅಂಡ್ ಬೆಳ್ಳಗಾಗ್ಬಿಟ್ಟಿದ್ದಾಳೆ ನೋಡಿ ಗೈಸ್ ಸ್ನೇಹ. ಇವಾಗ ಅವಳು ನೋಡಿ ಅವಳು ಒಂದು ನನಗೆ ಎಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಆಲ್ರೆಡಿ. ನನಗೊಂಥರ ಹುಚ್ಚು. ಇವತ್ತು ತುಂಬ ಖರ್ಚು ಮಾಡ್ತೀನಿ ಗೈಸ್ ನಾನು. ಅನ್ನೆಸೆಸರಿ ಖರ್ಚು. ನನಗೆ ಈ ಬಾಟಲ್ ಇಷ್ಟ ಆಯಿತು ಬಟ್ ಐ ಆಮ್ ನಾಟ್ ಟೇಕಿಂಗ್. ನೋಡೋಣ ಇನ್ನೂ ಒಳ್ಳೆ ಸಿಗ್ಬೋದೇನೋ ಮುಂದೆ ಅಂತ. ಬಟ್ ಐ ರಿಯಲಿ ಲೈಕ್ಡ್ ಇಟ್. ನೋಡಿ ಇದು ಬಾರ್ಬಿ ಕಲೆಕ್ಷನ್ಸಲ್ಲಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ 2,000 ಹಾಕಿದ್ದಾರೆ. ಕಮ್ಮಿ ಇದ್ರೆ ತೊಗೊಂಡ್ಬಿಡ್ತಿದೆ. ಆ್ಯಂಡ್ ಇದು ನೋಡಿ ಬಾರ್ಬಿ ಕಲೆಕ್ಷನ್ಸ್ದು. ನಾನು ಈಗ ಇದೊಂದು ಬಾಚಣಿಗೆ ಬೇರೆ ತೊಗೊಂಡೆ. ಹಾಂ ಬ್ಯಾಗ್ चाहिए. ಈ ಬಾಚಣಿಗೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಪಾಸ್ಪೋರ್ಟ್ ಹಾಕೋದಕ್ಕೆ. तुम क्या दे रहे हो? मैं तो देख रही हूँ ये कुछ मिरर है क्या है यार ये. पता नहीं क्या रखेगी, तुम ही सोच लो. ಸೊ ಗೈಸ್ ಅವಳು ಇನ್ನೊಂದು ಬುಕ್ ಹೋಗಿ ಎತ್ಕೊಂಡ್ಬಂದಿದ್ದಾಳೆ ನೋಡಿ ಹೋಗಿ. ನಂತರ ಅವಳಿಗೂ ತಡ್ಕೊಳಕ್ಕಾಗಿಲ್ಲ ಬುಕ್ಸ್ಗಳನ್ನ ನೋಡಿ. ಬಟ್ ಬುಕ್ಸ್ಗಳು ಮಾತ್ರ ಕ್ರೇಜಿ ಇದೆ. ಸಬ್ ಮಿಕ್ಸ್. ಸೊ ಗೈಸ್ ಅವಾಗ ಫೈನಲಿ ಹೊರಟ್ವಿ. ಇಲ್ಲಿಂದ ಆ್ಯಕ್ಚುಲಿ 2.4 ಕಿಲೋಮೀಟರ್ಸ್ ಇದೆ. ನಾನು ತುಂಬ ದೂರ ಇದೆ ಅಂದ್ಕೊಂಡಿದ್ದೆ ಬಟ್ ಅಷ್ಟು ದೂರ ಇಲ್ಲ. ಸೊ ಇವಾಗ ನಾವು ಕಾರ್ನ್ಸ್ ತೊಗೊಂಡು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಕನ್ನಡದವರು. ನನಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು ನಮ್ಮ ಕಾರವಾರದವ್ರು ಅಂತ. ನಾವು ಫೈನಲಿ ಕಮರ್ಷಿಯಲ್ ಸ್ಟ್ರೀಟ್ನ ರೀಚ್ ಆದ್ವಿ. ಆ್ಯಂಡ್ ಇವಾಗ ನನಗೆ ಬೇಕಾಗಿರೋಂಥ ಬಟ್ಟೆ ಮತ್ತು ಅವಳಿಗೆ ಬೇಕಾಗಿರೋಂಥ ಐಟಮ್ಸ್ನ ಹುಡ್ಕೋವಂಥ ಸಮಯ. ಸೊ ಹೊರಡ್ಬೇಕು ಇವಾಗ. ನಂಗೆ ಈ ಸರ ತುಂಬ ಇಷ್ಟ ಆಗಿ ಅವಳಿಗೆ ಟ್ರೈ ಮಾಡೋಕ್ಕೆ ಹೇಳಿದೆ. ಬಟ್ ಅವಳು ಆಲ್ರೆಡಿ ಎಂಗೇಜ್ಮೆಂಟ್ಗೆ ಸರ ತೊಗೊಂಬಿಟ್ಟಿದ್ಲು. ಬಟ್ ಇವಳು ಇದನ್ನು ತೊಗೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವರು 8,000 ಏನೋ ಹೇಳಿದ್ರು ಬಟ್ ಇಟ್ ವಾಸ್ ವರ್ತ್ ಇಟ್. ಇಲ್ಲೊಂದು ಶಾಪಿಗೆ ಬಂದಿದ್ವಿ. ಇದು ರಿಂಗ್ಸ್ಗಳು ನೋಡಿ ಏನು ಚೆನ್ನಾಗಿದೆ ಅಂತ. ನಾನು ಇದೊಂದು ಟ್ರೈ ಮಾಡಿದೆ. ಆ್ಯಂಡ್ ಇದೊಂದು ಟ್ರೈ ಮಾಡಿದೆ. ಯಾವ್ದು ಚೆನ್ನಾಗಿದೆ ಅನ್ನಿಸ್ತದೆ ನನಗೆ. ಅವರು ಯಾಕೋ ಇದು ಕಾಂಪ್ಲಿಮೆಂಟ್ ಆಗ್ತಿದೆ ನನ್ನ ಕೈಗೆ ಅನ್ನಿಸ್ತು. ಬಟ್ ಇದು ಎದ್ದು ಕಾಣಿಸ್ತಾ ಇದೆ ಅನ್ನಿಸ್ತು. ಸೈಡ್ ವೈಸ್ ಇಲ್ಲೇ ಒಂದು ಹೋಟೆಲಿಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ನನಗೆ ಬೇಕಾಗಿರೋ ಡ್ರೆಸ್ಸು ಆ್ಯಂಡ್ ಇನ್ನೊಂದಷ್ಟು ಐಟಮ್ಸ್ ಎಲ್ಲ ತೊಗೋಬೇಕು. 1 ಸಲ 2 ಸಲ ಹಾಕೋ ಬಟ್ಟೆ ಮೇಲೆ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಯಾವ ಬಟ್ಟೆ ಕೇಳಿದ್ರು 13,000 15,000 ಆ ಥರ ಹೇಳ್ತಾರೆ. ನಮ್ಮ ರೇಂಜಲ್ಲಿ ಆದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಫೋಟೋ ಬೂತಿಗೆ ಬಂದ್ಬಿಟ್ಟು ನಾವು ನೋಡಿ ಎಲ್ಲರೂ ಲಿಪ್ಸ್ಟಿಕ್ ಹಚ್ಕೊಂಡು ಕೂತಿದ್ದೀವಿ. ನಾವು ಅದಕ್ಕೆ ಹೇಳ್ತಿದ್ದೆ ಒಂದು ಮೇಕಪ್ ರೂಪು ಸಪ್ರೇಟಾಗಿ ಮಾಡಿಬಿಡಿ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಸೊ ಈ ಏರಿಯಾದಲ್ಲಿ ಮಾಡ್ತಿರೋದು ನೋಡಿ ಹಿಂಗೆಲ್ಲ ಮಾಡ್ತಾ ಇದೀವಿ ನಾವು ಲಿಪ್ಸ್ಟಿಕ್ ಎಲ್ಲ ಹಿಡ್ಕೊಂಡು. ಇಲ್ಲಿ ನೋಡಿ ರೆಡಿ ಆಗ್ತವ್ರೆ. ಇವತ್ತಿಗೆ ಮುಗಿಯಲ್ಲ. ಇವಳು ಫುಲ್ಲು ಕಾಂಪ್ಯಾಕ್ಟು ಲಿಪ್ಸ್ಟಿಕ್ ಎಲ್ಲ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಬೆಳ್ಳಗಾದ್ರೂ ಬಿಡಂಗಿಲ್ಲ ಅವಳು. ಸೊ ಗೈಸ್ ಇಲ್ಲಿ ಏನೇನೋ ಮಾಡಿ ಈ ಥರ ವೀಡಿಯೋ ತೊಗೊಂಡ್ವಿ. ಆ್ಯಂಡ್ ಈ ಸ್ಕ್ಯಾನರಿಂದ ನೋಡಿದ್ರೆ ನಮಗೆ ಆ ವೀಡಿಯೋಸ್ ಎಲ್ಲ ಸಿಗುತ್ತಂತೆ. ಸೊ ಇದೇ ಕ್ಯಾಮ್ರಾ ಇಲ್ಲಿಂದ ಎಲ್ಲ ತೊಗೊಂಡಿದ್ದು. ಆ್ಯಂಡ್ 200 ರೂಪೀಸ್ಗೆ ನಮಗೆ ಆ ಫೋಟೋ ಸಿಗುತ್ತೆ. ಏನು ತೋರಿಸ್ತೇನೆ ನೋಡಿ. ಇವಳೆಲ್ಲ ಆಲ್ರೆಡಿ ಫೋನಲ್ಲಿ ತೊಗೊಂಡು ನೋಡ್ತಾವಳೆ. ಇದಿಲ್ಲ ಸಿಕ್ಕಿದ್ದು ಬಿಚ್ಚಿಡ್ಬೇಕು ಪ್ಲೀಸ್. ಸೊ ಗೈಸ್ ಇಲ್ಲಿ ನೋಡಿ ಫೋಟೋ ಮೇಲೆ ಫೋಟೋ.
ಗೈಸ್ ಇಲ್ಲಿ ಸಖತ್ತು ಏನೋ ಶಕೆ ಇದೆ. ಸೊ ಹಾಗಾಗಿ ಏನಾದ್ರು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಒಳ್ಳೆ ಫ್ಯಾಂಟ ತಗೊಂಡು ಇರ್ಕೋಕ್ ತಗೊಂಡಿದ್ದಾರೆ. ಚಿಯರ್ಸ್ ಟು ಅನ್ಹೆಲ್ದಿ ಲೈಫ್. ತಣ್ಣಗಿದೆ ಗೈಸ್ ಎಲ್ಲಾರ್ಗು ಕುಡಿಬೇಕು ಅನ್ನೋರು ತಣ್ಣಗೆ ಅಂತ ಅನಿಸ್ತದೆ. ಯಾರು ಕೇಳಂಗಿಲ್ಲ, ಚೂರು ಮುಂದೋಗ್ಬಿಟ್ಟು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ತಗೊಂಡು ಇಲ್ಲಿ ನೋಡಿ ಗೊಂಬೆ ಜೊತೆ ಎಲ್ಲರೂ ಫೋಟೋ ಕೊಡ್ತಾ ಇದಾರೆ. ಕ್ಯೂಟ್. ಆ್ಯಂಡ್ ಸ್ಟ್ರೀಟ್ ನೋಡಿ ಇವಾಗ ಎದ್ದು ಕಾಣಿಸ್ತಾರೆ. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ. ಕ್ರೇಜಿ. ನನಗೆ ಇಷ್ಟೆಲ್ಲ ಕುಡಿದು ಅಭ್ಯಾಸ ಇಲ್ಲ ಗೈಸ್, ಇವಾಗ ಇಷ್ಟು ಮುಗಿಸೋದಕ್ಕೆ ಸಾಕಾಗಿ ಹೋಗ್ತಿದೆ. ಇಲ್ಲೊಂದು ಮೆಹಂದಿ ಕಲರ್ ಏನೋ ಹಾಫ್ ಸ್ಯಾರಿ ಥರ ನೋಡಿದೆ. ಇಟ್ಸ್ ನಾಟ್ ಆ್ಯಕ್ಚುಲಿ ಹಾಫ್ ಸ್ಯಾರಿ, ಸ್ವಲ್ಪ ಇಂಡೋ ವೆಸ್ಟ್ರನ್ ಸ್ಯಾರಿ ಸ್ಟೈಲ್ ಬಂದ್ಬಿಟ್ಟು. ಬಟ್ ಇದು ಮೆಹಂದಿ ಕಲರ್ ತುಂಬ ಚೆನ್ನಾಗಿತ್ತು. ಬಟ್ 5000 ಹೇಳಿದ್ರು, ಹಾಗಾಗಿ ನಾನು ಇಲ್ಲಿ ತೊಗೊಳ್ಳಿಲ್ಲ. ಇನ್ನು ಮುಂದೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟೆ. ಸೊ ಗೈಸ್ ಇದಕ್ಕೆ ಅವರು 5000 ಹೇಳ್ತಿದ್ರು, ಆಲ್ಮೋಸ್ಟ್ ಇನ್ಕ್ಲೂಡಿಂಗ್ ಆಲ್ಟ್ರೇಷನ್. ಸೊ ನಾನು ಗ್ರೀನ್ ಕಲರ್ ನೋಡಿದೆ. ಇನ್ನೊಂದೆರಡು ಕಡೆ ನೋಡ್ತೀನಿ, ಇಷ್ಟ ಆದರೆ ಅಲ್ಲೇ ಇಷ್ಟ ತೊಗೋತೀನಿ, ಇಲ್ಲಾಂದರೆ ವಾಪಸ್ ಇಲ್ಲಿಗೆ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅದು ಸ್ವಲ್ಪ ಜಾಸ್ತಿ ಅನಿಸ್ತದೆ, ಇನ್ನೂ ಸ್ವಲ್ಪ ಒಂದು 1000 ಸಮಥಿಂಗ್ ಕಮ್ಮಿ ತೊಗೋಬೋದು ಅಂತ. ಲೆಟ್ಸ್ ಬಿಕಾಸ್ ಅವಳ ಫ್ರೆಂಡ್ ಇನ್ನೂ ಚೆನ್ನಾಗಿರುವಂಥ ಪೀಸ್ನ 4000 ತೊಗೊಂಡಿದ್ದಾಳೆ, ಹಾಗಾಗಿ ಸೊ ಗೈಸ್ ಇಲ್ಲಿ ಪಿಂಕ್ ಇದೆಲ್ಲ ಇದು ತೊಗೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಇದಲ್ಲ ಅದು ನಮ್ಮ ಟ್ರೆಡಿಷನಲ್ ನೋಡಿ, ಅದು ಚೆನ್ನಾಗಿದೆ ಅನಿಸ್ತು. ಬಟ್ ಅದು 3.8, ಇದು 3.8. ಸೊ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ಇಲ್ಲಿ ಬೇರೆ ಕಲರ್ಸ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಯಾವುದಕ್ಕೆ ಆಗುತ್ತಾ ತೊಗೊಳ್ಳೋಣ. ये मुझे कॉम्प्लीमेंट नहीं कर रहा उसके अकॉर्डिंग इफ यू आर पुटिंग अ ज्वेलरी वगैरह माइट बी, पता नहीं, आई एम नॉट श्योर. ज़्यादा ज्वेलरी नहीं करना है तो हम वो नीचे वाला आप लेके आ सकते हो. मुझे आज कुछ छोटा सा कॉम्प्लीमेंट है, थोड़ा सा बड़ा लग रहा है लेकिन कलर मुझे वो तो फिटिंग हो जाएगा. थोड़ा सा शॉर्ट है ना, कलर मुझे कॉम्प्लीमेंट करता है. ये और ऊपर आएगा ना, करेक्टली ड्रेप होगा ना अलग आराम से, तो ऊपर बैठेगा है ना. और इनसे मिलने वाला लुक भी आ रहा है. अच्छा लग रहा है. यस ನಂದು ಲೆಹೆಂಗದು ಸಾರ್ಟ್ ಆಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ರೇಟೆಲ್ಲ ಸಿಕ್ತು. ಸೊ ಐಮ್ ವೆರಿ ಹ್ಯಾಪಿ. ಸೊ 3850 ರೂಪೀಸ್ ಕೊಟ್ಟಿದ್ದೀನಿ. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಅದು ನಮ್ಮ ಮನೆ ಹತ್ರನೇ ಒಬ್ರು ಟೈಲರಿಂಗ್ ಅಂಟಿದ್ದಾರೆ. ಸೊ ಅವ್ರ ಕೆಲ ಮಾಡಿಸ್ಕೋತೀನಿ. ಬಿಕಾಸ್ ಅಂದರೆ ಸೈಡ್ ಜಿಪ್ ಕೊಟ್ಟಿರ್ತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ, ತುಂಬ ಕಷ್ಟ ಅನ್ಸುತ್ತೆ ಹಾಕೋಬೇಕಾದ್ರೆ. ಸೊ ಅವಾಗ ಹಿಂದೆ ಒಂದು ಪೂರ ಜಿಪ್ ಹಾಕಿಸ್ಕೊಂಡ್ಬಿಡ್ತೀನಿ. ಸೊ ದಟ್ ಆರಾಮಾಗಿ ತೆಗಿಬೋದು, ಆರಾಮಾಗಿ ಹಾಕೋಬೋದು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಸ್ಕಿನ್ ಎಲ್ಲ ಪರ್ಚ್ದಂಗೆಲ್ಲ ಆಗಿ ಸಕ್ಕದೆಲ್ಲ ಏಟ್ ಆಗುತ್ತೆ. ಇದು ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಬ್ಲೌಸು, ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ. ಇಲ್ಲಿ ನೋಡಿ ಏನು ಸಾಕಾಗಿರೋ ಡಿಸೈನ್ ಎಲ್ಲ ಮಾಡಿದ್ದಾರೆ. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಬ್ಲೌಸ್ ಹೊಲ್ಸೋಕೆ ಇಲ್ಲೇ ಬರ್ತೀನಿ. ತುಂಬ ಚೆನ್ನಾಗಿ ಹೊಲಿದ್ದಾರೆ. ನನ್ನ ಬ್ಲೌಸ್ದು ನನಗೆ ಕಪ್ಸ್ ದೊಡ್ಡದಿದೆ ಅಂತ ಅನಿಸ್ತಿದೆ. ಆ್ಯಂಡ್ ಇಲ್ಲೊಂದು ಜಿಪ್ ಬೇಕು ಅಂತ ಅನಿಸ್ತಿದೆ. ಸೊ ಹಾಗಾಗಿ ಅದನ್ನು ಆಲ್ಟ್ರೇಷನ್ಗೆ ಅಂತ ಹೇಳ್ಬಿಟ್ಟು ತಂದಿದ್ದು. ಅವರು ನನಗೆ ಡೊನ್ಸೋ ಮಾಡ್ತಾರೆ, ಬಿಕಾಸ್ ಇವತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಳದು ಆಲ್ಟ್ರೇಷನ್ ಇದೆ, ನಂದು ಆಲ್ಟ್ರೇಷನ್ ಇದೆ. ಬಟ್ ನಾನು ನಾಳೆ ಇಸ್ಕೊತೀನಿ. ಯಾ. ಆ್ಯಂಡ್ ನನ್ನ ರಿಂಗ್ ನೋಡಿ ಗೈಸ್, ರಿಂಗ್ ಇಲ್ಲೊಂದು ಡಿಸೈನರ್ ಶಾಪ್ ನೋಡಿದ್ವಿ ಗೈಸ್. ಏನು ಚೆನ್ನಾಗಿದೆ ನೋಡಿ ಈ ಡ್ರೆಸ್ಸು. 21,000 ಅಂತೆ. ಐ ರಿಲಿ ಲವ್ಡ್ ಇಟ್. ಪೀಸ್ ನೋಡಿದೆ 2,500 ಅವ್ರು ಹೇಳಿದ್ದು. ನನಗೆ ಇಷ್ಟ ಆಯಿತು. ಬಟ್ ಆದರೂ ಕನ್ಫ್ಯೂಸ್ ಆಗಿ 2,500 ಕೊಟ್ಟು ತೊಗೋಬೇಕಂತ. ಬಟ್ಟೆಗೆ ಎಷ್ಟು ಕೊಟ್ಟಿಲ್ಲ, ಐ ಮೀನ್ ಬಟ್ಟೆಗೆ ಅದು ಆಲ್ಮೋಸ್ಟ್ 70% ದುಡ್ಡು ಕೊಟ್ಟಿದ್ದೀನಿ. ಚೆನ್ನಾಗಿದೆ ಬಟ್ इट्स नाइस, इट्स लुकिंग नाइस. हाईलाइट हो रहा है क्या? पता नहीं, इस लाइट पे उतना हाईलाइट नहीं हो रहा. ಪೈನಾಪಲ್ ತೊಗೊಂಡ್ವಿ ಇವಾಗ. ನಮಗೆ ಯಾಕೆಂದ್ರೆ ಬೋರ್ ಆಗ್ತಿದೆ, ಯಾರು ತಿನ್ಬೇಕು ಅನಿಸ್ತಿದೆ. ಆ್ಯಂಡ್ ಎಲ್ರಿಗೂ ಡಿಹೈಡ್ರೇಟ್ ಆಗಿದೆ. ಇವಳು ಏನೇನೋ ಫೋಟೋಸ್ ತಗೋತಾಳೆ. ನಾನೇ ಹುಚ್ಚಿದ್ರೆ ನನಗಿಂತ ದೊಡ್ಡ ಹುಚ್ಚಿ ಇವಳು. ಇವಳು ಕನ್ನಡ ಬರ್ತಾಳೆ, ಕನ್ನಡ ಬರಲ್ಲ ಗೈಸ್. ಅವಾಗಲೇ ತೋರಿಸಿದಲ್ಲ ಆ ಇಯರಿಂಗಿಂತ ನಂಗೆ ಈ ಇಯರಿಂಗ್ ಚೆನ್ನಾಗಿದೆ ಅಂತ ಅನಿಸ್ತಿದೆ. ನೋಡಿ ಎಷ್ಟೊಂದು ಹೇಳ್ತಾರೆ. ಬಾರ್ಗೇನ್ ಮಾಡಿ ಸರ್, ಇದು ಬಾರ್ಗೇನ್ ಮಾಡಲೇಬೇಕು ಗೈಸ್. ये अच्छा है ना, ये ले सकते हैं ना. इसके लिए अभी नेकलेस सर्च करना पड़ेगा. इसका पेयर मिलेगा. ಒಂದು ಉದ್ದಾಗಿರೋ ಇಯರಿಂಗ್ ಇಟ್ಕೊಂಡಿದ್ದಾಳೆ, ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ले लो स्नेहा, बहुत अच्छा लग रहा है. पक्का. नॉर्मली तो तुम पहन सकती हो कुछ सलवार के साथ, बहुत प्यारा है. एक्चुअली सलवार के साथ ही पहनना है मुझे. हाँ बहुत अच्छा है, अच्छा लग रहा है. पक्का. ಸೊ ಗೈಸ್ ನಂದು ನಾನು ತೊಗೊಂಡಾಯ್ತು ಇವತ್ತು ತೋರಿಸಿದ್ದಲ್ಲ ಅದು. ಸೊ ಗೈಸ್ ಇದೊಂದು ಡ್ರೆಸ್ ನೋಡಿದೆ, ಆಲ್ರೆಡಿ ಬಟ್ಟೆ ತೊಗೊಂಡಾಗಿದೆ. ತೊಗೊಂಡ್ಬಿಡ್ತಿದೆ 6000 ಅಂತ. ವರ್ತಿದೆ ಅನಿಸ್ತಿದೆ, ಚೆನ್ನಾಗಿದೆ ಸರಿ ಇದು. ಗೈಸ್ ನಮ್ಮ ಜೊತೆ ನೇತ್ರ ಇದ್ದಾಳಲ್ಲ, ನೇತ್ರನೂ ಇಯರಿಂಗ್ಸ್ ಹುಡುಕ್ತಾ ಇದ್ದಾಳೆ. ಅವಳಿಗೂ ಇಯರಿಂಗ್ ಸಿಗ್ತಾ ಇಲ್ಲ. ಆ್ಯಂಡ್ ನನಗಂತೂ ಸಾಕಾಗೋಯ್ತು. ಇದೇ ಶಾಪಲ್ಲಿ ಹುಡುಕ್ತಾ ಇದ್ವಾ. ಸೊ ಹಾಗಾಗಿ ಹೊರಗಡೆ ಬಂದು ಕುತ್ಕೊಂಡ್ಬಿಟ್ಟು ನಿಂತ್ಕೊಳ್ಳೋಕ್ಕಾಗ್ತಲ್ಲ. ಈಡ್ಸ್ ಬೇರೆ ಹಾಕೊಂಡ್ಬೇಕು, ಕಾಲೆಲ್ಲ ಸರ್ದಾಗಿ ನೋಡ್ತಾ ಇದೆ. ಈ ಲೇಖಿಗೆ ಅದು ಗೈಸ್ ಇದೊಂದು ನೋಡಿದೆ, ಸಕ್ಕತ್ ಇಷ್ಟ ಆಯಿತು. ಬಟ್ ಅದಕ್ಕೆ ನನಗೆ ಇಲ್ಲಿ ಸರ ಸಿಗ್ತಾ ಇಲ್ಲ. ಸರ ಸಿಕ್ಕಿದ್ರೆ ತೊಗೊಂಡ್ಬಿಟ್ಟಿದ್ದೆ.
ಸಕ್ಕತ್ತಾಗಿದೆ, ಒಂದೊಂದು ಪೀಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಗೈಸ್ ನಾನು ಫೈನಲಿ ಮನೆಗೆ ಬಂದೆ. ಅವರೆಲ್ಲ ಏನೋ ಅವರಿಬ್ರು ಅವ್ರವ್ರ ಪ್ಲೇಸ್ಗೆ ಹೊರಡ್ರು. ಅವ್ರು ಮೆಟ್ರೋಗೆ ಹೋದ್ರು. ನನಗೆ ಮೆಟ್ರೋಲ್ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಇವತ್ತು ಡೈರೆಕ್ಟಾಗಿ ಮನೆ ಹತ್ರ ಬಂದು ಬಿದ್ದರೆ ಸಾಕು ಅನ್ನೋಂಗಾಗಿತ್ತು. ಸೊ ಹಾಗಾಗಿ ನಾನು ನನ್ನ ಮನೆಗೆ ಡೈರೆಕ್ಟಾಗಿ ಹಾಟಲ್ಲಿ ಬಂದೆ. ಆ್ಯಂಡ್ ಯಾ ಗೈಸ್ ನನಗಿದು ತುಂಬ ಇಷ್ಟ ಆಯಿತು. ಮೇ ಬಿ ಈ ಥರ ಒಂದು ಡೈಮಂಡಲ್ಲಿ ನಾನೊಂದು ದಿನ ಮಾಡಿಸ್ಕೊತೀನಿ, ನೋಡೋಣ. ಯಾ ಸೊ ಇವಾಗ ನಾನು ಇನ್ನೇನು ತೊಗೊಂಡು ಅದನ್ನು ತೋರಿಸ್ತೀನಿ. ಇದು ಈಗ ಟ್ರಾವೆಲಿಂಗ್ ಕಂಟೈನರ್ಸ್ ಥರ ಅಂತ ಹೇಳ್ತಾರಲ್ಲ, ಸೊ ಅದು ಅಂದರೆ ತುಂಬ ದೊಡ್ಡ ದೊಡ್ಡ ಬಾಟಲ್ಸ್ ಇರುತ್ತೆ. ಶಾಂಪೂ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಅದು ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬಾಟಲ್ ಬೇಕಾಗುತ್ತೆ ಕ್ಯಾರಿ ಮಾಡಬೇಕಾದ್ರೆ. ಸೊ ಹಾಗಾಗಿ ಅದನ್ನು ಇಡೋದಕ್ಕೆ ಇದು ತುಂಬ ಕನ್ವೀನಿಯೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದಾಯಿತು. ಸೊ ಬಾಟಲ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿ ಒಂದನ್ನು ತೆಗೆದು. ಸೊ ಈ ಥರ ಇರುತ್ತೆ ಇದು. ಸೊ 2-3 ಡೇಸ್ ಟ್ರಾವೆಲಿಂಗಿಗೆ ಮಾಯ್ಶ್ಚರೈಸರ್ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಎಲ್ಲದನ್ನು ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಸೊ ಇದೊಂದು ತಗೊಂಡೆ. ಇದು ನನಗೆ ಬಂತು, ಇದು 200 rupees ಬಿತ್ತು ನನಗೆ. ಮಿನಿಸೋಲ್ ತೊಗೊಂಡಿದ್ದು MG ರೋಡಲ್ಲಿ. ಆಮೇಲೆ ಇದೊಂದು ಗ್ಲಾಸ್ ತೊಗೊಂಡೆ ಗೈಸ್, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ದ ಗ್ಲಾಸ್ ಲುಕ್ಸ್ ಲೈಕ್ ದಿಸ್. ಇಷ್ಟ ಆಯಿತು, ಸೊ ತೊಗೊಂಡೆ. ನಿಮಗೆ ಅನಿಸ್ತಿದೆ ಚೆನ್ನಾಗಿದೆ ಅದು. ಇದೊಂದು ಬಾಚಣಿಗೆ ಗೈಸ್, ನನಗೆ ಎಷ್ಟು ಕ್ಯೂಟ್ ಅನ್ನಿಸ್ತು ಗೊತ್ತಾ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಶೋ ಯು ರೀ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನೋಡೋದಕ್ಕೆ ಈ ಥರ ಇದೆ. ಇಟ್ಸ್ ಸೋ ಕ್ಯೂಟ್ ಅಲ್ವಾ. ಸೊ ಬಾಚ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಐ ಬಾಟ್ ಇಟ್. ಸ್ವಲ್ಪ ಹತ್ತತ್ರ ಇದೆ, ಇನ್ನೊಂದು ಚೂರ ದೂರ ಇರಬೇಕಿತ್ತು, ಬಟ್ ಪಿಂಕ್ ಕಲರ್ ಅಲ್ವಾ, ಹಾಗಾಗಿ ತೊಗೊಂಡೆ. ಸೊ ಇದು 3rd ಐಟಮ್ ನಾನು ತೊಗೊಂಡಿದ್ದಂಥದ್ದು. ನನ್ನ ಫ್ರೆಂಡ್ಸ್ ಜೊತೆ ಫೋಟೋ ತೆಗ್ಸಿದ್ದು ಇವತ್ತು ಫೋಟೋ ಬೂತಲ್ಲಿ. ತುಂಬ ಡಲ್ ಇದೆ ಅಂತ ಅನ್ನಿಸ್ತು. ನಾನು ಹೇಳಿದೆ ಅವ್ರಿಗೆ ಫಿಲ್ಟರ್ ಹಾಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು, ಬಟ್ ಆದ್ರೆ ಇಟ್ಸ್ ಅ ಮೆಮೊರಿ. ಸೊ ಪ್ರಾಬ್ಲಿ ನಾನು ಬುಕ್ ಮಾಡ್ಕೊಂಡು ಈ ಥರ ಯಾವಾಗಲೂ ಎಲ್ಲರೂ ಫೋಟೋ ಬೂತ್ಕೋದಾಗ ನನ್ನ ಫ್ರೆಂಡ್ಸ್ ಜೊತೆ ಈ ಥರ ಐ ಥಿಂಕ್ ಐ ಶುಡ್ ಸೇವ್ ಇಟ್. ಆರ್ ಮೇ ಬಿ ನನ್ನ ಫೋನಲ್ಲಿ ತೊಗೊಳೋದನ್ನೇ ಪ್ರಿಂಟ್ ಮಾಡಿ ಇಟ್ಕೋಬೇಕು, ಲೈಕ್ ತುಂಬ ಬೆಸ್ಟ್ ಮೆಮೊರಿ ಅಂತಿದ್ರೆ. ಹೇಳಿದ್ನಲ್ಲ ಇದೊಂದು ರಿಂಗ್ ತೊಗೊಂಡೆ ಅಂತ, ಆ ಥರ ಇನ್ನೊಂದು ರಿಂಗ್ನ ತೊಗೊಂಡೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಸಮ್ ಡೇ ಗೈಸ್ ಈ ಥರದೊಂದು ಮಾಡಿಸ್ಕೊತೀನಿ. ಸೊ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ರಿಯಲ್ ಆಗಿ. ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ದ ಜಸ್ಟಿಸ್ ಅಗೇನ್. ಸೊ ಇದೊಂದು ರಿಂಗ್ ತೊಗೊಂಡೆ. ಇಟ್ ವಾಸ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಇತ್ತು. ಕ್ರೇಜಿ ಇಟ್ ವಾಸ್. ನಾನು ಮನೆಗೆ ಬಂದೆ, ಮನೇಲಿ ಯಾರೂ ಇಲ್ಲವೇ ಇಲ್ಲ ಫಸ್ಟ್ ಟೈಮ್. ನಾನು ತುಂಬ ಬುಕ್ಸ್ ತೊಗೊಂಡೆ ಗೈಸ್. ಬುಕ್ಸ್ ಅವ್ರಿಗೆ ಎಷ್ಟು ಹುಚ್ಚು ಗೊತ್ತಾ. ಸೊ ಇದೊಂದು ಈ ಥರ ಕಾರ್ಡ್ಬೋರ್ಡ್ ಮೇಲೆ ಶೀಟ್ಸ್ ಇಟ್ಟಿರೋ ಥರ. ಐ ಥಿಂಕ್ ಇದು ಶಾಪಲ್ಲಿ ಕ್ಯೂಟ್ ಆಗಿರುತ್ತೆ. ನಮ್ಮ ಅಮ್ಮಗೆ ಏನಾದ್ರು ಬರೆಯೋಕಂದ್ರೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಮಿನಿಸೋಲ್ ತೊಗೊಂಡೆ, ತುಂಬ ಕ್ಯೂಟ್ ಅನ್ನಿಸ್ತು ನನಗೆ. ಸೊ ಇದು ಕೂಡ ಅಷ್ಟೇ 200 rupees. ಸೊ ಅದು ಮೊದಲನೇ ಬುಕ್ಕ ಆ ಥರ ಇದು ಕಾರ್ಡ್ಬೋರ್ಡಲ್ಲಿರೋದು. ಇದು ಇನ್ನೊಂದು ತೊಗೊಂಡಿದ್ದು. ಸೊ ಇದು 130 rupees. ನಂಗೆ ಇದು ಅಷ್ಟೇ. ನನಗೆ ಬೇಕಾದ್ರೆ ಕ್ಯಾರಿ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾದ್ರು ಬರೆಯೋದಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡೆ. ಏನಾದರೂ ರ್ಯಾಂಡಮ್ ಥಾಟ್ಸ್ಗಳನ್ನ ಬರಿಬೋದು ಅಥವಾ ಏನಾದ್ರು ಐಡಿಯಾಸ್ ಬರಿಬೋದು ಅಂತ. ಇನ್ನೊಂದು ಬಂದ್ಬಿಟ್ಟು ಈ ಕ್ಯೂಟ್ ಬುಕ್ ಗೈಸ್. ಸೊ ಇದರಲ್ಲಿ ಪೆನ್ ಎಲ್ಲ ಇದೆ. ಸೊ ಇದನ್ನು ಅಷ್ಟೇ ಮಿನಿಸೋಲ್ ತೊಗೊಂಡಿದ್ದು. ಒಟ್ಟಲ್ಲಿ 4 ಬುಕ್ನ ತೊಗೊಂಡಿರೋದು. ಸೊ ಇದೊಂದು ಬುಕ್ ತೊಗೊಂಡಿದ್ದೀನಿ. ದಿಸ್ ಇಸ್ ಆಲ್ಸೋ ಕ್ಯೂಟ್ ರೈಟ್. ಹಾರ್ಟ್ ಶೇಪಲ್ಲಿ ಇದೆ ಇದು. ಇದಕ್ಕೆ ನಾನು 130 rupees ಕೊಟ್ಟೆ. ಸೊ ದಿಸ್ ಇಸ್ ಆಲ್ಸೋ ಕ್ಯೂಟ್. 2 ಕ್ಯೂಟ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಸೊ ದ ಕ್ಲಿಪ್ಸ್ ಆರ್ ಲೈಕ್ ದಿಸ್. ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ. ಓಕೆ, ದ ಕ್ಲಿಪ್ಸ್ ಆರ್ ಲೈಕ್ ದಿಸ್. ನೋಡಿ ಈ ಥರ ಹಾಕೊಳ್ಳೋದಲ್ಲ, ಬೇರೆ ಥರ ಹಾಕೊಳ್ಳೋದು. ಬಟ್ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ. ಒಳ್ಳೆ ಮಂಗನ್ ಥರ ಕಾಣಿಸ್ತಾ ಇದ್ದೀನಿ. ಬಟ್ ಇಟ್ಸ್ ಕ್ಯೂಟ್. ನೆಕ್ಸ್ಟ್ ಇದು ತಗೊಂಡೆ. ಸೊ ಇದು ಪಾಸ್ಪೋರ್ಟ್ಗೆ ಹಾಕುವಂಥ ಕವರ್. ಸೊ ಪಿಂಕ್ ಕಲರ್ ಅಲ್ಲಾಗೆ ಸಾಕು ತಗೊಂಡೆ. ನೆಕ್ಸ್ಟ್ ನನ್ನ ಔಟ್ಫಿಟ್ನ ನೀವು ಆಲ್ರೆಡಿ ನೋಡಿದ್ರಿ. ಸೊ ಅದ್ರದ್ದು ಕಲರ್ ಬಂದ್ಬಿಟ್ಟು ಇದ್ರದ್ದಿರೋ ಕಲರು, ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ಅದ್ರದ್ದು ಬ್ಲೌಸ್ ಆಲ್ಟ್ರೇಷನ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಅದು ನಾಳೆ ಸಿಗುತ್ತೆ ನನಗೆ. ಅದೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಪೀಸು. ಸೊ ಅದಕ್ಕೆ ತೊಗೊಂಬಿಟ್ಟೆ, ತಡ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಜುಮ್ಕ ನಾನು ವೀಡಿಯೋಲಿ ಹಾಕೊಂಡು ನೋಡಿದ್ದೆ. ಸೊ ಇದೆ ಆ್ಯಕ್ಚುಲಿ ಒಂದು ನಿಮಿಷ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ನನಗೆ ಸರ ಏನೂ ಸಿಗಲಿಲ್ಲ. ಸೊ ಆಮೇಲೆ ನೋಡ್ಕೊಂಡ್ರೆ ಏನಾದ್ರು ಪೇರ್ ಮಾಡೋಕ್ಕೆ ಸಿಗುತ್ತೆ ಅಂತ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದೀನಿ. ಈ ಜುಮ್ಕ ಏನಿದೆ ಇದಕ್ಕೆ 300 rupees ಕೊಟ್ಟಿದ್ದು. ನನಗಂತೂ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ಈ ಕ್ಲಿಪ್ ಏನಿದೆ ಇದಕ್ಕೆ 20 rupees ಒಂದಕ್ಕೆ ಅಂತ ಕೊಟ್ಟೆ. ಸೊ 2 40 rupees ಬಿತ್ತು. ಇಷ್ಟು ಬಂದ್ಬಿಟ್ಟು ಗೈಸ್ ಇದೊಂದು ಚೈನ್ ತೊಗೊಂಡೆ. ಐ ರಿಯಲಿ ಫೆಲ್ಟ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಅಂತ. ಸೊ ಇದು ನೆಕ್ ಚೈನು. ನಾನಂತೂ ಎಷ್ಟು ಆರ್ಟಿಫಿಷಿಯಲ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಐ ಡೋಂಟ್ ನೋ, ಇಷ್ಟ ಆಗ್ಬಿಡುತ್ತೆ, ಬಿಡೋಕ್ಕಾಗಲ್ಲ. ಸೊ ಗೈಸ್ ಈ ಚೈನ ತೊಗೊಂಡಿದ್ದು. ನೋಡೋದಕ್ಕೆ ಈ ಥರ ಇದೆ ನೋಡಿ. ಇಟ್ಸ್ ಬ್ಯೂಟಿಫುಲ್ ರೈಟ್. ಸೊ ಇದನ್ನು ತೊಗೊಂಡಿದ್ದು ಕ್ಯೂಟಾಗಿದೆ. ಇದೊಂದು ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಗೈಸ್, ಸಕ್ಕತ್ತಾಗಿದೆ. ಇದಕ್ಕೆ 300 rupees ಆಯಿತು.
ಐ ಥಿಂಕ್ ಅಲ್ಲಿಗೆ ಅಷ್ಟೇ ಗೈಸ್. ಸೊ ಇಟ್ ವಾಸ್ ಅ ಲಾಂಗ್ ಡೇ. ನನಗಂತೂ ಸಾಕಾಗೋಯ್ತು ಸುತ್ತಿ 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 ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಅವಳಿಗೂ ಕೂಡ ಅವಳ ಎಂಗೇಜ್ಮೆಂಟ್ಗೆ ಏನೇನೋ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಿದ್ಲು. ಅಂಡ್ ನನಗೂ ಔಟ್ಫಿಟ್ ಕರೆಕ್ಟಾಗಿ ಸಿಗ್ತಾ ಎಲ್ಲಿ ತೊಗೊಳ್ಳೋದು ಏನು ಅಂತ. ಅಂಡ್ ಐ ಆಲ್ಸೋ ಡೋಂಟ್ ವಾಂಟ್ ಟು ಸ್ಪೆಂಡ್ ಟೂ ಮಚ್ ಆನ್ ಮೈ ಔಟ್ಫಿಟ್. ಯಾಕಪ್ಪ ಅಂತಂದ್ರೆ ಒಂದ್ಸಲ 2 ಸಲ ಆಗ್ತೀವಿ ಅಷ್ಟೇ ಈ ಗ್ರ್ಯಾಂಡ್ ಔಟ್ಫಿಟ್ಸ್ಗಳನ್ನೆಲ್ಲ. ನಾರ್ಮಲ್ ಔಟ್ಫಿಟ್ಸ್ ಆದ್ರೆ ರಿಪೀಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನನಗೆ ತುಂಬಾ ಅತಿಯಾಗಿ ಬಟ್ಟೆಗಳ ಮೇಲೆ ಅಂದ್ರೆ ಒಂದೇ ಬಟ್ಟೆ ಮೇಲೆ ತುಂಬಾ ಖರ್ಚು ಮಾಡೋದು ರೀಸನೇಬಲ್ ಅಂತ ಅನ್ಸಲ್ಲ. ಸೊ ಹಾಗಾಗಿ ಆ ಒಂದು ನಂದು ಹಾಫ್ ಸ್ಯಾರಿ ತರ ಏನಿದೆ ಅದಕ್ಕೆ 3800 ಆಯ್ತು. ಸೊ ಆಲ್ಟ್ರೇಷನ್ ಎಲ್ಲ ಸೇರಿ ಸ್ವಲ್ಪ 4,2 ತನಕನೂ ಬರುತ್ತೆ, 4,2 4,3 ತನಕನೂ ಬರುತ್ತೆ. ಬಟ್ ಯಾ ಐ ಫೆಲ್ಟ್ ಇಟ್ಸ್ ನೈಸ್. ಅಂಡ್ ಕಲರ್ ಕೂಡ ಸ್ವಲ್ಪ ಲೈಟ್ ಆಗಿ ಚೆನ್ನಾಗಿದೆ. ಈ ಒಂದು ಔಟ್ಫಿಟ್ ನ ನಾನು ಒಡಿಸ್ಸಾಗೆ ಟ್ರಾವೆಲ್ ಮಾಡ್ತೀನಿ. ಸೊ ಟ್ರಾವೆಲ್ ಮಾಡಿದಾಗ ಅಲ್ಲಿ ನನ್ನ ಫ್ರೆಂಡ್ ನ ಎಂಗೇಜ್ಮೆಂಟ್ ಅಲ್ಲಿ ಹಾಕೋಬೇಕು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಒನ್ ಗೈಸ್. ಸೊ ಅವಳು ಫೈನಲಿ ಎಂಗೇಜ್ ಆಗ್ತಾ ಇದ್ದಾಳೆ. ಫೈನಲಿ ಮೈ ಫ್ರೆಂಡ್ ಇಸ್ ಗೆಟಿಂಗ್ ಎಂಗೇಜ್ಡ್. ಅವಳು ಫೋನ್ ಮಾಡಿ ಈ ತರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ಲು. ಸೊ ನಮ್ಮ ಅಮ್ಮಂಗೆ ಹೇಳಿದೆ. ಸೊ ಈ ತರ ಏನು ಅವಳು ಎಂಗೇಜ್ ಆಗ್ತಾ ಇದ್ದಾಳೆ ಅಂತೆಲ್ಲ. ನೋಡು ನಿನ್ ಫ್ರೆಂಡ್ ನೋಡಿ ಕಲ್ತ್ಕೋ, ನೀನು ಬೇಗ ಎಂಗೇಜ್ ಆಗು ಅಂತ ನಮ್ಮಮ್ಮ ಸ್ಟಾರ್ಟ್ ಮಾಡ್ತಿದ್ರು. ಅದಕ್ಕೆ ಹೇಳಿ ನಿಂದು ಟೈಮ್ ತಗೊಳ್ರಿ, ಏನು ಅರ್ಜೆಂಟ್ ಆಗೋಣ ನಿಧಾನಕ್ಕೆ ಇದೆ ಬಟ್ ಹೇಳಿದೆ. ಸ್ವಲ್ಪ ದುಡ್ಡು ಮನೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಮ್ಮಮ್ಮಂಗೆ. ಸ್ವಲ್ಪ ಟೈಮ್ ತಗೊಳ್ಳಿ, ಆರಾಮಾಗಿ ಮದುವೆ ಆಗಿ. ಆದ್ರೂ ಒಂದೊಂದ್ಸಲ ಅನ್ಸುತ್ತೆ ಕರೆಕ್ಟ್ ಅಮ್ಮ ಹೇಳೋದು ಕರೆಕ್ಟು ಅಂತ. ಬಟ್ ನಮ್ಮ ಮನೆ ಬರೋದಲ್ಲಿ ಹೆಂಗಿರುತ್ತೋ ಹಂಗೆ ಆಗೋದಲ್ವ ಟೈಮಿಗೆ, ನಾವೇನು ಮಾಡೋಕ್ಕಾಗಲ್ಲ.